ಆನ್ಲೈನಲ್ಲಿ ತರಿಸಿರೋ ಈ ಇಯರಿಂಗ್ಸ್ ನಿಜವಾಗ್ಲೂ ರಿಯಲಾಗಿ ಹಾಗೆ ಬಂದಿದೆಯಾ ಆ್ಯಂಡ್ ನಾನು ಕೊಟ್ಟಿರೋ ಅಮೌಂಟು ವರ್ತಾ? ಸೊ ನೋಡೋಣ ಬನ್ನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಮೀಶೋಯಿಂದ ಒಂದಿಷ್ಟು ಇಯರಿಂಗ್ಸ್ನ ತರಿಸಿದ್ದೀನಿ. ಸೊ ನಾನು ತರಿಸಿರೋದು ಟ್ರೆಡಿಷ್ನಲ್ ವೇರ್ಗೆ. ಸೊ ನನಗಂತೂ ತುಂಬ ಇಷ್ಟ ಆಗಿ ತರಿಸಿರೋದು. ಸೊ ರಿಯಲಾಗಿ ಹೇಗೆ ಬಂದಿದೆ, ಸೊ ನಾನು ಕೊಟ್ಟಿರೋ ಅಮೌಂಟ್ ವರ್ತ್ ಇದೆಯಾ, ಕ್ವಾಲಿಟಿ ಹೇಗೆ ಬಂದಿದೆ ಅಂತ ನಿಮ್ಮ ಜೊತೆ ನಾನು ರಿವ್ಯೂ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಒಂದಾಗಿ ಚೆಕ್ ಮಾಡೋಣ. ಇವಾಗ ಒಂದಾಗಿ ಓಪನ್ ಮಾಡೋಣ. ಸೊ ಫಸ್ಟ್ ಒಂದು ಓಪನ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು 1 ಗ್ರಾಮ್ ಗೋಲ್ಡಲ್ಲಿ ತರಿಸಿರೋದು. ಸೊ ಪ್ಯಾಕಿಂಗು ಅಷ್ಟೇ ನೀಟಾಗಿ ಬಂದಿದೆ. ಈ ಥರ ಚಿಕ್ಕ ಬಾಕ್ಸೆಲ್ಲ ಕಳಿಸಿದ್ದಾರೆ. ಸೊ ಡ್ಯಾಮೇಜ್ ಆಗಲ್ಲ. ಆ್ಯಂಡ್ ಇದರಲ್ಲಿ ಸ್ಟೋನ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಡ್ಯಾಮೇಜ್ ಆಗಲ್ಲ ಮತ್ತು ಕಿತ್ತೋಡಲ್ಲ. ಸೊ ನಾನು ಬಂದು ಇದು ಆರ್ಡ್ರ್ ಮಾಡಿದ್ದು ಲಕ್ಷ್ಮೀದು ಆಯಿತಾ. ಲಕ್ಷ್ಮಿ ಇದಿದೆ, ಇಲ್ಲಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು ನೋಡಿ, ಇಲ್ಲಿ ಲಕ್ಷ್ಮಿ ಇರೋದು ಮತ್ತು ಇದಿದೆ ಮೇಲ್ಗಡೆ ಒಂದು ಕುಂದನ್ ಥರ ಇದೆ ಅಲ್ವಾ. ಸೊ ಅದು ಮರೂನ್ ಕಲರ್ಗೆ. ಸೊ ನೀವಿದು ಯಾವ ಕಲರ್ ಸ್ಯಾರಿ ಹಾಕಿದ್ರೂ ನೀವು ಇದನ್ನು ಹಾಕ್ಬೋದು. ನನಗೆ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಈ ಲಕ್ಷ್ಮಿದು. ಸೊ ಅದಕ್ಕೋಸ್ಕರ ನಾನು ಇದನ್ನು ತರಿಸಿರೋದು. ಆ್ಯಂಡ್ ಆಮೇಲೆ ಇದು 1 ಗ್ರಾಮ್ ಗೋಲ್ಡಲ್ಲೇ ಬರುತ್ತೆ. ಸೊ ಇದನ್ನು ನೀವು ಗೋಲ್ಡ್ ಜೊತೆ ಹಾಕ್ಕೊಂಡ್ರು ಯಾರಿಗೂ ಇದು ಆರ್ಟಿಫಿಷಿಯಲ್ ಅಂತಲೇ ಗೊತ್ತಾಗಲ್ಲ. ಸೊ ಚೆನ್ನಾಗಿ ಬಂದಿದೆ. ಇನ್ನೊಂದ್ಸತಿ ನೋಡೋದಾದರೆ ನೋಡಿ. ಸೊ ಇದನ್ನು ಇವಾಗ ನಾನು ಹಾಕ್ಬಿಟ್ಟು ತೋರಿಸ್ತೀನಿ. ಸೊ ಹಾಕೋಕ್ಕಿಂತ ಮುಂಚೆ ನನ್ನ ಇಯರಿಂಗ್ನ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಇದು ಗೋಲ್ಡ್, ಆರ್ಟಿಫಿಷಿಯಲ್ ಅಲ್ಲ. ಹಾಕಿ ನೋಡೋಣ ಇವಾಗ. ಇದು ಏನಪ್ಪ ಅಂತಂದರೆ, ಸೊ ಈ ಡ್ರೆಸ್ ಎಲ್ಲ ಹಾಕಿರ್ತೀವಲ್ವಾ, ಈ ಡ್ರೆಸ್ ಹಾಕಿದವಾಗ ಅಂದರೆ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಬಟ್ ನಾವು ಆ ಥರ ರೆಡಿಯಾಗಿ ಆ ಥರ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡವಾಗ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ. ಇದು ಲಕ್ಷ್ಮಿ, ಇದು ಚೆನ್ನಾಗೇ ಇದೆ. ಸೊ ಇದು ನನಗೆ ಇಷ್ಟ ಆಯಿತು ಗೈಸ್. ಆದರೆ ಇದಕ್ಕೆ ನೋಡಿ, ಸೊ ವೈಟ್ ಆ್ಯಂಡ್ ಮರೂನ್ ಕಾಂಬಿನೇಷನ್ ಇರೋದ್ರಿಂದ ನೀವು ಯಾವ ಸ್ಯಾರಿಗಾದರೂ ಹಾಕ್ಬೋದು. ಗ್ರೀನ್ ಸ್ಯಾರಿಗೆ ಹಾಕ್ಬೋದು, ಆಮೇಲೆ ಗೋಲ್ಡ್ ಸ್ಯಾರಿಗೂ ಹಾಕ್ಬೋದು. ಸೊ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಇದಕ್ಕೆ ನಾನು 10ಗೆ ನೀವೇನು ರಿವ್ಯೂ ಕೊಡ್ತೀನಿ ಅಂತ ಅಂದರೆ ಒಂದು 7 or 7.5 ಕೊಡ್ತೀನಿ ಇದಕ್ಕೆ. ಇವಾಗ ನೆಕ್ಸ್ಟ್ ಇನ್ನೊಂದು ಟ್ರೈ ಮಾಡಿ ನೋಡ್ತೀನಿ. ಸೊ ಇದನ್ನು ರಿಮೂವ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಓಪನ್ ಮಾಡ್ತಾಯಿದ್ದೀನಿ. ಇದರೊಳಗಡೆ ನೋಡೋಣ ಯಾವ್ದು ಬಂದಿದೆ ಅಂತ. ಸೊ ಬಾಕ್ಸು ಇದೂ ಅಷ್ಟೇ ನೋಡಿ, ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಬಾಕ್ಸು, ಬಬಲ್ ರ್ಯಾಪು ಎಲ್ಲ ಹಾಕಿದ್ದಾರೆ. ಸೊ ಇದು ಡ್ಯಾಮೇಜ್ ಆಗಲ್ಲ, ಆಗಬಾರ್ದು ಅಂತ. ಗೈಸ್, ಏನು ಸಖತ್ತಾಗಿದೆ ಅಂದರೆ ಇದು ನೋಡಿ. ಸೇಮ್ ಇದೂ ಅಷ್ಟೇ. ತೋರಿಸ್ತೀನಿ. ಈ ಕೈ ಅಡ್ಡ ಇಟ್ಟರೆ ನೀಟಾಗಿ ಕಾಣಿಸುತ್ತೆ. ಅಡ್ಡ ಇಟ್ಟಿಲ್ಲ ಅಂದರೆ ಫಸ್ಟ್ ಒಂದು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಸೊ ಇದು ನೋಡಿ, ಇದೂ ಅಷ್ಟೇ ಸೇಮ್ ಮೇಲ್ಗಡೆ ಸ್ಟಡ್ ಇರೋ ಜಾಗದಲ್ಲಿ ಲಕ್ಷ್ಮಿ ಬಂದಿದೆ ಆಯಿತಾ. ಸೊ ಇದು ಲೋಟಸಲ್ಲಿ ಕೂತ್ಕೊಂಡಿರೋ ಲಕ್ಷ್ಮಿ ಇಲ್ಲಿ ಬಂದಿರೋದು. ಸೊ ಅದೆಷ್ಟು ಡೀಟೇಲಾಗಿ ಕಾಣಿಸುತ್ತೆ ಅಂದರೆ ನಿಜವಾಗ್ಲೂ ಸಖತ್ತಾಗಿದೆ. ಅದಾದಮೇಲೆ ಕೆಳಗಡೆ ನೋಡಿ, ಈ ಜುಮ್ಕಿ ಬಂದ್ಬಿಟ್ಟು ಸೇಮ್ ಗ್ರೀನ್ ಮತ್ತು ಪಿಂಕ್ ಸ್ಟೋನ್ ವರ್ಕ್ ಬಂದಿದೆ. ನೆಕ್ಸ್ಟ್ ಇಲ್ಲಿ ಪರ್ಲ್ ಬಂದಿದೆ. ಸೊ ಇದು ನೀವು ಯಾವ ಸ್ಯಾರಿಗೆ, ಲೆಹೆಂಗಾಗೆ ಎಲ್ಲದಕ್ಕೂ ನೀವು ಮ್ಯಾಚ್ ಮಾಡ್ಬೋದು. ಯಾಕಂದರೆ ಗ್ರೀನು ಮತ್ತು ಇದು ಕಾಂಬಿನೇಷನ್ ಇರೋದ್ರಿಂದ ನೀವು ಗ್ರೀನ್ಗೆ ಸೂಟ್ ಆಗೋ ಡ್ರೆಸ್ಸು ಅಥವಾ ಸ್ಯಾರಿಗೂ ಹಾಕ್ಬೋದು, ಮತ್ತು ಈ ಪಿಂಕು ಹಾಕ್ಬೋದು. ಆಮೇಲೆ ಈ ಪರ್ಲ್ ನೋಡಿ, ಎಲ್ಲನೂ ಅಷ್ಟೇ ನೀಟಾಗಿ
ಸೊ ಹಿಂಗೆ ಅಲ್ಲಾಡುತ್ತೆ. ಜುಮ್ಕಿ ಅಂದರೆ ಹಿಂಗೆ ಅಲ್ಲಾಡಬೇಕು ಹಾಕ್ಕೊಂಡವಾಗ. ಸೊ ಇದು ನೋಡಿ, ಇದು ನೀಟಾಗಿ ಎಷ್ಟು ಚೆನ್ನಾಗಿದೆಯಲ್ಲ. ಸೊ ನನಗಂತೂ ನಿಜ ಇದು ಇಷ್ಟ ಆಯಿತು. ಇದಕ್ಕೆ ಆಲ್ಮೋಸ್ಟ್ ನಾನು ರಿವ್ಯೂ ಏನಾದರೂ ಕೊಡು ಅಂತ ಅಂದರೆ ನಾನು ನಿಜವಾಗ್ಲೂ 10ಗೆ 10 ಕೊಡ್ತೀನಿ. ಸೊ ಇದು ಹಿಂದೆನೂ ನೋಡಿ ಈ ಥರ ಓಪನ್ ಮಾಡೋದು ಈ ಥರ. ಸೊ ಬೇರೆ ಇಯರಿಂಗ್ಸ್ಗೆಲ್ಲ ಪ್ಲಾಸ್ಟಿಕಲ್ಲಿ ಬರುತ್ತಲ್ವ, ಸೊ ಇದು ಇದೇ ಥರ ಗೋಲ್ಡಲ್ಲೇ ಕೊಟ್ಬಿಟ್ಟಿದ್ದಾರೆ, ಚೆನ್ನಾಗಿರುತ್ತೆ. ಸೊ ಹಾಕ್ಕೊಂಡು ನೋಡೋಣ ಇದನ್ನ. ನನ್ನ ಕಿವಿ ಎಲ್ಲೈತೆ? ನೀವು ಏನು ಚೆನ್ನಾಗಿದೆ ಅಂದರೆ, ಇದೆಲ್ಲ ಸ್ಯಾರಿ ಹಾಕ್ಕೊಂಡು ಇಲ್ಲ ಒಳ್ಳೆ ಲೆಹೆಂಗಾ ಹಾಕ್ಕೊಂಡು, ಇವಾಗ ಮ್ಯಾರೇಜ್ ಫಂಕ್ಷನ್ಸ್ ಏನಾದರೂ ಇರುತ್ತಲ್ವ, ಸೊ ಕಾಲೇಜ್ ಫಂಕ್ಷನ್ಸು, ಫೇರ್ವೆಲ್ಸು, ಇಲ್ಲ ಫ್ಯಾಮಿಲಿ ಮದುವೆಗಳು, ಆ ಥರ ಇವೆಂಟಿಗೆಲ್ಲ ಚೆನ್ನಾಗಿದೆ ಇದು. ನನಗೆ ಹಾಕೊಂಡು ಬರ್ತಾಯಿಲ್ಲ. ಹಾಂ, ಸ್ವಲ್ಪ ನಾನು ಎನರ್ಜಿನೂ ಬಿಡಬೇಕು. ಸೊ ಎನರ್ಜಿ ಇಲ್ಲಿದ್ದು ಥರ ಹಾಕೊಂಡ್ರೆ ಹಿಂಗೆ ಇದು ಚೆನ್ನಾಗಿದೆ ಅಲ್ಲ. ಇದು ಗಟ್ಟಿ ಒತ್ಕೊಬೇಕಿದೆ, ಗಟ್ಟಿ ಒತ್ತಿದ್ರೆ ಇದು ನೀಟಾಗಿ ಕೂರುತ್ತೆ. ಸರಿ, ಸಕ್ಕದಾಗಿ ಕಾಣಿಸುತ್ತೆ. ಲೆಹೆಂಗಾಗಂತೂ ಫುಲ್ ಮ್ಯಾಚಿಂಗ್ ಚೆನ್ನಾಗಿದೆ. ನನಗಂತೂ ಇದು ಜಾಸ್ತಿ ಇಷ್ಟ ಆಯ್ತಿದ್ದು. ಇದನ್ನು ನಾನು ರಿಟರ್ನೆಲ್ಲ ಹಾಕೋಕ್ಕೆ ಹೋಗಲ್ಲ ಗೈಸ್, ಇದನ್ನ ನಾನೇ ಇಟ್ಕೊತೀನಿ. ಬಿಕಾಸ್ ಇದು 10ಗೆ ನೀವೆಷ್ಟು ರಿವ್ಯೂ ಕೊಡ್ತೀರಾ ಅಂತ ಅಂದರೆ ನಾನು 10ಗೆ 10 ಕೊಡ್ತೀನಿ. ಯಾಕಂದರೆ ಇದು ನನಗೆ ಜಾಸ್ತಿ ಇಷ್ಟ ಆಯ್ತಿದ್ದು. ಇದನ್ನು ಹಾಕ್ಬಿಟ್ಟು ಸೇವ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ. ಇದು ಜಾಸ್ತಿ ಏನಂತಾರೆ, ಸ್ವಲ್ಪ ಟೈಟಾಗಿರುತ್ತೆ. ಯಾಕೆ ಹೇಳಿ, ಇದು ವೆಯ್ಟ್ ಇರುತ್ತಲ್ವ, ಸೊ ನಾವು ಹಾಕ್ಕೊಂಡಾಗ ಗ್ರಿಪ್ಪಾಗಿ ಕೂತ್ಕೋಬೇಕು ಅಂತ ಇದು ಸ್ವಲ್ಪ ಟೈಟಾಗಿರುತ್ತೆ. ಸೊ ಬಟ್ ಇಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಅಂದರೆ ರಿಮೂವ್ ಮಾಡ್ಬೋದು. ಮತ್ತು ಟೈಟಾಗಿರುತ್ತೆ, ರಿಮೂವ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಏನಿಲ್ಲ. ಸೊ ಈಸಿಯಾಗಿ ರಿಮೂವ್ ಮಾಡ್ಬೋದು. ನಾನು ಆಲ್ಮೋಸ್ಟ್ ಯಾವಾಗಲೂ ಚಿಕ್ಕದು ಹಾಕ್ಕೊಂಡಿರ್ತೀನಲ್ವ ಗೋಲ್ಡಲ್ಲಿ, ಸೊ ಈ ಥರ ದೊಡ್ಡದೆಲ್ಲ ಹಾಕ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಓಕೆ. ಸೊ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಗಾಯ್ಸ್, ಇಲ್ಲ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನನ್ನ ಪ್ಯಾಕೆಲ್ಲ ಆಲ್ರೆಡಿ ಓಪನ್ ಮಾಡಿದ್ದೀನಿ, ಬಟ್ ನೋಡಿಲ್ಲ ನಾನು. ಏನಕ್ಕೆ ಓಪನ್ ಮಾಡಿದ್ದೀನಿ ಅಂದರೆ, ಇವಾಗ ವೀಡಿಯೋಲೆಲ್ಲ ಕಟ್ ಮಾಡುವಾಗ ಜಾಸ್ತಿ ಡಿಸ್ಟರ್ಬೆನ್ಸ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ಮೊದಲೇ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಇದು ಬಂದುಬಿಟ್ಟು ಇನ್ನೊಂದು ಆಯಿತಾ. ಸೊ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಗೈಸ್. ಇದೂ ಅಷ್ಟೇ ನನಗೆ ನೋಡಿದ ತಕ್ಷಣ ನನಗೆ ಜಾಸ್ತಿ ಇಷ್ಟ ಆಗಿತ್ತು. ಸೊ ಇದನ್ನು ತೊಗೊಳ್ಳೋಣ. ಆಮೇಲೆ ಇದು ಸ್ಯಾರಿಗೆ ಅಂತಲ್ಲ, ಇದು ಕುರ್ತಾಗೂ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅಂತ ತೋರಿಸ್ತೀನಿ ರೀ. ಸೊ ಇವಾಗ ತೋರಿಸ್ತೀನಿ ನೋಡಿ ಹಿಂಗೇನೆ. ಸೊ ಒಂದೇ ನಿಮಿಷ. ಇದು ಅಷ್ಟೇ ಪರ್ಲ್ದು. ನೋಡಿ ಗೈಸ್, ಇದು ಈ ಥರ ಬರುತ್ತೆ. ಎಲಿಫೆಂಟ್ ವಿತ್ ಪರ್ಲ್. ಎಲಿಫೆಂಟ್ ನೋಡಿ ಎಷ್ಟು ಡೀಟೇಲಾಗಿ ಕೊಟ್ಟಿದ್ದಾರೆ, ಮತ್ತು ಎಷ್ಟು ದೊಡ್ಡದಾಗಿದೆ ಅಲ್ಲ. ಒಂಥರ ಚೆನ್ನಾಗಿದೆ ಎಲಿಫೆಂಟು. ಏನು ಗೊತ್ತಾ, ಫಿನಿಶಿಂಗ್ ಚೆನ್ನಾಗಿರಬೇಕು. ಫಿನಿಶಿಂಗ್ ಚೆನ್ನಾಗಿದ್ದರೆ ಸೊ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಫಿನಿಶಿಂಗ್ ಇರಲಿಲ್ಲ ಅಂದರೆ ಇದು ಏನಪ್ಪ ಇದು ಅಂತ ನಮಗೇ ಇಷ್ಟ ಆಗಲ್ಲ. ಸೊ ಇದನ್ನು ಹಾಕಿ ನೋಡೋಣ ಬನ್ನಿ. ಇದನ್ನು ನೀವು ಕುರ್ತಾಗೂ ಹಾಕೊಬೋದು, ಸ್ಯಾರಿಗೂ ಹಾಕೊಬೋದು. ಸೊ ನಿಮ್ಮ ಇಷ್ಟ, ನೀವು ಅದು ಹಾಕೊಬೋದು. ಚೆನ್ನಾಗಿದೆ ಗೈಸ್. ಕ್ವಾಲಿಟಿನೂ ಅಷ್ಟೇ ನೀಟಾಗಿದೆ, ಈಸಿಯಾಗಿ ಬೆಂಡೆಲ್ಲ ಆಗಲ್ಲ.
ಇದು ಸ್ವಲ್ಪ ದಪ್ಪ ಇರೋದ್ರಿಂದ ನನ್ನ ಕಿವಿ ಒಳಗೆ ಹೋಗಲ್ಲ ಅಂತ ಅನ್ನಿಸ್ತೈತೆ. ಇದು ಹೋಯ್ತು ಈಸಿಯಾಗಿ. ಇದು ದಪ್ಪ ಐತೆ ಇದು ನೋಡಿ. ಇದು ನನ್ನ ಕಿವಿ ಒಳಗಡೆ ಹೋಗ್ತಾ ಇಲ್ಲ, ತೆಗಿಕ್ ಬರಲಿಲ್ಲ ಅಂದರೆ ಆಗೋಯ್ತಲ್ಲ ಗೈಸ್. ಇದು ತೆಗಿಯಕ್ಕೆ ಬರಲಿಲ್ಲ ಅಂದರೆ ಆಮೇಲೆ ನಾನು ಅಷ್ಟೇ. ಚೆನ್ನಾಗಿ ಕಾಣಿಸುತ್ತಲ್ಲ, ಚೆನ್ನಾಗಿದೆ ಇದು ಡ್ರೆಸ್ಗೆ. ಈ ಆನೆ ಮತ್ತು ಈ ಪಲ್ಲು ಸಿಂಪಲ್ಲಾಗಿ ಡ್ರೆಸ್ ಹಾಕೋತೀವಲ್ಲ, ಸೊ ಈ ಥರ ಇಯರಿಂಗ್ಸ್ ಎಲ್ಲ ಸ್ವಲ್ಪ ಗ್ರ್ಯಾಂಡಾಗಿರೋದು ಹಾಕ್ಕೊಂಡ್ರೆ ಸೊ ಸೂಟ್ ಆಗುತ್ತೆ. ನಾವು ಗ್ರ್ಯಾಂಡಾಗಿರೋ ಡ್ರೆಸ್ ಹಾಕ್ಕೊಂಡು ಎಲ್ಲನೂ ಗ್ರ್ಯಾಂಡ್ ಥರ ಹಾಕ್ಕೊಂಡ್ರೆ ಅದೇ ಅನಿಸುತ್ತೆ, ಸ್ವಲ್ಪ ಜಾತ್ರೆ ಥರ ಅನಿಸುತ್ತೆ. ಸೊ ಇದು ನನಗೆ ಜಾಸ್ತಿ ಇಷ್ಟ ಆಯಿತು. ಅದು ಹಳೇದಿತ್ತಲ್ಲ ಜುಮ್ಕಿ, ಇವಾಗ ಹಿಂದೆ ತೋರಿಸಿದ್ದು, ಅದೂ ಇಷ್ಟ ಆಯಿತು ಮತ್ತು ಇದೂ ಇಷ್ಟ ಆಯಿತು. ಸೊ ಇದಕ್ಕೆ ನಾನು 8 ಕೊಡ್ತೀನಿ. 8.5ವರೆಗೂ ಕೊಡ್ತೀನಿ ಇದನ್ನು. ಇದು ಪರ್ಲ್ ಇರೋದು 8.5 ಏನಕ್ಕೆ ಅಂದರೆ ಈ ಪರ್ಲ್ಸ್ ಎಲ್ಲ ಇದೆಯಲ್ಲ ಅದಕ್ಕೆ. ಪರ್ಲ್ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ನೀಟಾಗಿ, ಸ್ವಲ್ಪ ತೂಕನೂ ಇದೆ ಗೈಸ್, ವೆಯ್ಟು ಇದೆ, ತುಂಬ ಲೈಟ್ ವೆಯ್ಟ್. ಅಂದರೆ ಈಗ ಕ್ವಾಲಿಟಿ ಚೆನ್ನಾಗಿ ಬರಲ್ಲ ಗೊತ್ತಾ, ಒಂದು ತೆಳ್ಳಗಿರುತ್ತೆ, ಇಲ್ಲ ಅದನ್ನು ನೋಡಿದವಾಗ ಗೊತ್ತಾಗ್ಬಿಡುತ್ತೆ ಇದು ಒಳ್ಳೆ ಕ್ವಾಲಿಟಿ ಅಲ್ಲಪ್ಪ, ಇದೆಲ್ಲೋ ಎಲ್ಲೆಲ್ಲಿಂದನೋ ತಂದೆ ಅಂತ. ಬಟ್ ಆನ್ಲೈನಲ್ಲಿ ನಾನು ಅಂದ್ಕೊಂಡು ನನಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಇದನ್ನು ನೋಡ್ಕೊಂಡು ತೊಗೊಳ್ಳುವಾಗ, ಆರ್ಡ್ರ್ ಮಾಡುವಾಗ ಅಂದ್ಕೊಂಡಿದ್ದೆ ತೊಗೋತಾ ಇದ್ದೀನಿ, ಹೆಂಗೆ ಬರುತ್ತೋ ಏನು ಕತೆನೋ ಅಂತ. ಬಟ್ ನನಗೆ ಇದೆರಡು ಇಷ್ಟ ಆಯಿತು. ಸೊ ಇವಾಗ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಯಾವುದಿದೆ ಅಂತ. ಸೊ ಇದರಲ್ಲಿ ನೋಡಿ ಆನೆ ಕಿವಿ ಎಷ್ಟು ಚೆನ್ನಾಗಿ ಕೊಡ್ತಾರಪ್ಪ. ಇನ್ನೊಂದ್ಸತಿ ಅಂತೂ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಾನು ತೊಗೊಂಡಿದ್ದಂಗೆ ನನಗೆಲ್ಲನೂ ಒಳ್ಳೆ ಕ್ವಾಲಿಟಿ ಡ್ರೆಸ್ ಆಗಿರ್ಬೋದು ಅಥವಾ ಈ ಥರ ಇಯರಿಂಗ್ಸು, ಆಲ್ಮೋಸ್ಟ್ ನನಗೆ ಕ್ವಾಲಿಟಿ ನಿಜವಾಗ್ಲೂ ಅಂದರೆ ನಾನು ಏನು ಅಮೌಂಟ್ ಪ್ರೈಸ್ ಕೊಟ್ಟಿರ್ತೀನಲ್ವ, ಸೊ ಅಮೌಂಟ್ಗೆ ವರ್ತ್ ಥರನೇ ಬರುತ್ತೆ. ಯಾವುದು ಅಯ್ಯೋ ನಾನು ಇಷ್ಟು ಕೊಟ್ಬಿಟ್ಟೆ ಇದಕ್ಕಿಷ್ಟು ಬೇಡ ಆಗಿತ್ತು ಅಂತ ನನಗೆ ಯಾವತ್ತೂ ಅಂತ ಅನಿಸಲೇ ಇಲ್ಲ. ಇವಾಗ ನೆಕ್ಸ್ಟ್ ನೋಡೋಣ ಬನ್ನಿ. ಇವಾಗ ನೆಕ್ಸ್ಟ್ ಇನ್ನೊಂದು ತರಿಸಿದ್ದೀನಿ ಗೈಸ್. ಇದೂ ಅಷ್ಟೇ ಸೇಮ್ ಲಕ್ಷ್ಮಿದು. ಓಕೆನಾ, ಆ್ಯಂಡ್ ಇವರು ಈ ಇಯರಿಂಗ್ ಜೊತೆ ಈ ಮಾಸ್ಕ್ನ ಫ್ರೀ ಕೊಟ್ಟಿದ್ದಾರೆ. ನಾನು ತೊಗೊಳ್ಳುವಾಗ ಅಲ್ಲೇನು ಫ್ರೀ ಅಂತ ಏನೂ ಮೆನ್ಷನ್ ಮಾಡಿರಲಿಲ್ಲ, ಬಟ್ ಈ ಪ್ಯಾಕ್ ಓಪನ್ ಮಾಡಿದವಾಗ ಇದೊಂದು ಫ್ರೀ ಸಿಕ್ತು. ಆಮೇಲೆ ಇದ್ರ ಒಳಗಡೆ ಇನ್ನೊಂದು ಚಿಕ್ಕದೊಂದು ಸ್ಟಡ್ ಹಾಕಿದ್ದಾರೆ, ತೋರಿಸ್ತೀನಿ. ಇದು ಸೇಮ್ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಇದ್ರ ಒಳಗಡೆ ಈ ಥರ ಚಿಕ್ಕ ಸ್ಟಡ್ ಬರುತ್ತಲ್ಲ ನೋಡಿ, ಈ ಥರ ಸ್ಟಡ್ ಕೊಟ್ಟಿದ್ದಾರೆ. ಸೊ ಇದು ಏನು ಮೆನ್ಷನ್ ಆಗಿರಲಿಲ್ಲ, ಇದು ಫ್ರೀ ಅನಿಸುತ್ತೆ, ಫ್ರೀನೇ ಬಂದಿದೆ. ಸೊ ಈ ಥರದ್ದು ಒಂದು ಇನ್ನೊಂದಿದೆ ಈ ಥರದ್ದು, ಅಂದರೆ 2 ಸೈಡು ಹಾಕೊಳ್ಳೋ ಥರ. ಇದೂ ಅಷ್ಟೇ, ನಾನು ಹೇಳಿದ್ನಲ್ಲ ಈ ಸತಿ ತರಿಸಿರೋದೆಲ್ಲ ಆಲ್ಮೋಸ್ಟ್ ಲಕ್ಷ್ಮಿ ಇರೋದೆ ಅಂತ. ನನಗೆ ಜಾಸ್ತಿ ಇಷ್ಟ ಆಗಿತ್ತು. ಇದೂ ಅಷ್ಟೇ ಲಕ್ಷ್ಮಿ ಕಲೆಕ್ಷನ್ನೇ. ಸೊ ನೋಡಿ, ಇದರಲ್ಲಿ ಯಾವುದೇ ಥರದ ಕುಂದನ್ನಾಗಲಿ ಸ್ಟೋನ್ಸ್ ಆಗಲಿ ಏನೂ ಇಲ್ಲ. ಸೊ ಪ್ಲೇನ್ ಗೋಲ್ಡಲ್ಲಿ ಬರುತ್ತೆ. ಸೊ ಇದು ಸೇಮ್ 1 ಗ್ರಾಮ್ ಗೋಲ್ಡ್ ಥರ. ಸೊ ಕ್ವಾಲಿಟಿ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ಸೊ ನಾನು ಫಸ್ಟ್ ಒಂದು ತೋರಿಸಿದ್ನೆಲ್ಲ ಅದ್ರಿಗಿಂತ ಚೆನ್ನಾಗಿದೆ ಲಕ್ಷ್ಮಿದು. ಸೊ ಲಕ್ಷ್ಮಿದು ಡೀಟೇಲಿಂಗ್ ಎಲ್ಲ ನೋಡ್ತೀರಾ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ. ಲಕ್ಷ್ಮಿ ನೋಡಿ, ಸ್ಟಡ್ ಹತ್ರ ಲಕ್ಷ್ಮಿ ಬಂದಿದೆಯಲ್ಲ ಅದೆಷ್ಟು ಚೆನ್ನಾಗಿದೆ ಅಂತ. ಫಿನಿಶಿಂಗು ಅಷ್ಟೇ, ಕಲ್ಲರು ಅಷ್ಟೇ. ಸೊ ಇದನ್ನೆಲ್ಲ ನಾವು ಯಾರಿಗೂ ಗೊತ್ತೇ ಆಗಲ್ಲ ಇದು ಗೋಲ್ಡ್ ಅಲ್ಲ ಅಂತ, ಅಷ್ಟು ಚೆನ್ನಾಗಿದೆ. ಮತ್ತು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಕೆಳಗಡೆ ಜುಮ್ಕಾದು ಅಷ್ಟೇ ಎಷ್ಟು ಡೀಟೇಲ್ ಆಗಿದೆ ಡಿಸೈನ್ ಅಂದರೆ ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗಿ ಹಾಳಾಗಿಲ್ಲ ಗೈಸ್. ಇದನ್ನು ಹಾಕ್ಕೊಂಡು ನೋಡೋಣ ಬನ್ನಿ. ಇವಾಗ ಇದಕ್ಕೂ ಅಷ್ಟೇ ನೋಡಿ, ಕ್ವಾಲಿಟಿ ಇದರಲ್ಲೇ ಗೊತ್ತಾಗುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಅಂತ. ಸೊ ಇದು ಪ್ಲಾಸ್ಟಿಕ್ದಿಲ್ಲ, ಸೇಮ್ ಅದೇನಿತ್ತು ಗೋಲ್ಡ್ ಥರದ್ದು ಅದರಲ್ಲೇ ಇದೆ.
ಆ ಥರ. ಇದು ಸಿಂಪಲ್ಲಾಗಿ ಅಂದರೆ ತುಂಬ ಉದ್ದ ಇದ್ದರೆ, ಲೆಂತ್ ಇದ್ದರೆ, ಆಮೇಲೆ ಜಾಸ್ತಿ ದೊಡ್ಡದು ಇಯರಿಂಗ್ಸ್ ಪಡಲ್ವಲ್ಲ ಕೆಲವೊಬ್ರು ಅವ್ರಿಗೆ ಸಿಂಪಲ್ಲಾಗಿ ಇಷ್ಟಪಡ್ತಾರೆ. ಸೊ ಅವರಿಗೆ ಇದು ಸೂಟ್ ಆಗುತ್ತೆ ಗೈಸ್. ಇವಾಗ ತುಂಬ ದೊಡ್ಡ ಜುಮ್ಕಿನೂ ಕೆಲವೊಬ್ರು ಇಷ್ಟಪಡಲ್ಲ, ಆಮೇಲೆ ಲೆಂತ್ ಉದ್ದ ಇದ್ರೂ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅವ್ರು ಈ ಥರ ಈಸಿಯಾಗಿ ತೊಗೊಬೋದು. ಹಾಕೊಳ್ಳೋಕ್ಕೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಗೋಲ್ಡ್ ಅದು ಸ್ಯಾರಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ. ಸೊ ರಿಯಲ್ ಗೋಲ್ಡ್ ಥರನೇ ಇದೆ ಇದಂತೂ. ಇದು ಗೋಲ್ಡ್ ಅಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಇದಕ್ಕೆ ಎಷ್ಟು ರಿವ್ಯೂ ಕೊಡ್ತೀರಾ ಅಂತ ನನ್ನ ಏನಾದರೂ ನೀವು ಕೇಳಿದರೆ ನಾನು 9 ಕೊಡ್ತೀನಿ ಗೈಸ್ ಇದಕ್ಕೆ. ಸೊ ಇದು ನಂಗೆ ಜಾಸ್ತಿ ಇಷ್ಟ ಆಯಿತು, 9 ಕೊಡ್ಬೋದು. ಯಾಕಂದರೆ ವೆಯ್ಟು ಇದೆ, ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿ ಬಂದಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ. ಓಕೆ, ನಾನು ತರಿಸಿದ್ದೆಲ್ಲ ನಿಜವಾಗ್ಲೂ ನಾನು ಅಲ್ಲಿ ಹೆಂಗೆ ನೋಡಿದ್ನೋ ಸೇಮ್ ಅದೇ ಥರ ಬಂದಿದೆ ನೋಡಿ. ಸೇಮ್ ಕ್ವಾಲಿಟಿ, ಸೇಮ್ ಜುಮ್ಕಾನು ಹಿಂಗೆ ಅಲ್ಲಾಡುತ್ತೆ ಹಿಂಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಿಜವಾಗ್ಲೂ ನಾನು ಗೆಸ್ ಮಾಡಿರಲಿಲ್ಲ ಎಷ್ಟು ನೀಟಾಗಿ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ನನಗೆ ನೆಕ್ಸ್ಟ್ ಇನ್ನೆಲ್ಲ ಹೆಂಗೆ ಬಂದಿದೆ ಅಂತ. ನನಗೆ 4 ಅಲ್ವಾ ನಾವು ಇಲ್ಲಿವರೆಗೂ ನೋಡಿದ್ದು. ಸೊ 3 ನನಗಿಷ್ಟ ಆಯಿತು. ಫಸ್ಟ್ ಒನ್ ಓಕೆ. ಸೊ ಫಸ್ಟ್ ಒನ್ ನೋಡಿದಾಗ ಚೆನ್ನಾಗಿ ಅನ್ನಿಸ್ತು. ಓಕೆ, ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಬಟ್ ಅದ್ರ ಅಮೌಂಟಿಗೆ ಅದು ಬಂತು. ಸೊ ಇದಕ್ಕೆಲ್ಲ ನಾನು ಏನು ಅಮೌಂಟ್ ಕೊಟ್ಟಿದ್ದೀನಿ ಅಂತ ನಾನು ನಿಮಗೆ ವೀಡಿಯೋಗೆ ಮೆನ್ಷನ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಇನ್ನೊಂದು, ಇದು ಬಂದ್ಬಿಟ್ಟು ಜುಮ್ಕಿನೇ ಮಾಡಿದ್ದು. ಗೈಸ್ ಎಲ್ಲನೂ ಆಲ್ಮೋಸ್ಟ್ ಬಾಕ್ಸಲ್ಲೇ ಕಳಿಸಿದ್ದಾರೆ. ಆಮೇಲೆ ಬಬ್ಬಲ್ ರ್ಯಾಪ್ ಬಿಟ್ಬಿಟ್ಟು ನೋಡೋಣ ಹೆಂಗೆ ಬಂದಿದೆ ಇದು ಅಂತ. ವಾವ್, ಏನು ಒಂದರಿಗಿಂತ ಒಂದು ಚೆನ್ನಾಗೈತಪ್ಪ ನಾನು ತರಿಸಿರೋದು. ನೋಡಿ ಗೈಸ್, ಸೇಮ್ ಜುಮ್ಕಿ, ಬಟ್ ಆದರೆ ತೋರಿಸ್ತೀನಿ ನಿಮಗೆ. ಹತ್ರ ಬಂದ್ಬಿಟ್ಟು ಇಲ್ಲಿ ಸೊ ಇದೊಂಥರ ಟೆಂಪಲ್ ಒಳಗಡೆ ಲಕ್ಷ್ಮಿ ಇರೋ ಥರ, ಇದೊಂಥರ ಮಂಟಪ ಥರ ಇದೆ ನೋಡಿ. ಮೇಲ್ಗಡೆ ಎಲ್ಲ ಮಂಟಪ, ಕೆಳಗಡೆ ಲಕ್ಷ್ಮಿ, ಆ್ಯಂಡ್ ಇದು ಫುಲ್ ಪರ್ಲ್ಡು. ಸೊ ಇದು ಹಿಂಗೆ ಫುಲ್ ಅಲ್ಲಾಡುತ್ತೆ ಜುಮ್ಕಿ. ಚೆನ್ನಾಗಿದೆ ಇದು ಗೈಸ್, ನಾನು ಅಂದ್ಕೊಂಡೇ ಇರಲಿಲ್ಲ. ನೋಡಿ ಇದು ಒಳಗಡೆ ಇದಂಗಿದೆಯಾ, ಇದು ಸಪ್ರೇಟಾಗಿ ಮೂವ್ ಆಗುತ್ತೆ, ಇದೆರಡು ಸಪ್ರೇಟಾಗಿ ಮೂವ್ ಆಗುತ್ತೆ. ಇದು ಹೆಂಗೆ ಅಂದರೆ ಇದು ಮಂಟಪ ಮೇಲ್ಗಡೆ ಇರೋದು, ಓಕೆನಾ, ಅದ್ರ ಒಳಗಡೆ ಲಕ್ಷ್ಮಿ ಕೂತಿರೋ ಥರ. ಸೊ ಆ್ಯಂಡ್ ಇದು ಫುಲ್ ಪರ್ಲ್ದು ಜುಮ್ಕಾ ಥರ. ಸೊ ಇದು ಸೇಮ್ ಜುಮ್ಕಿ ಥರನೇ, ಬಟ್ ಆದರೆ ಜುಮ್ಕಿ ಅಲ್ಲ ನೋಡಿ, ಒಳಗಡೆ ದೇವ್ರು ಕೂತಿರೋ ಥರ. ಸೊ ಇದಂತೂ ಏನು ಸಖತ್ತಾಗಿದೆ ಅಂದರೆ ನಿಜವಾಗ್ಲೂ ಇವಾಗಿನ ಟ್ರೆಂಡಿಂಗ್ ಥರ ಇದೆ ಇದು. ಸೊ ಇದು ಸೇಮ್ ಲೆಹೆಂಗಾ ಸ್ಯಾರಿಗೆ, ಅಂದರೆ ತುಂಬ ವೆಸ್ಟರ್ನ್, ಅಂದರೆ ಇವಾಗ ಜಾಸ್ತಿ ನಾವು ತುಂಬ ಹಳೆಯ ಕಾಲದ ಥರ ಹಾಕ್ಕೊಳ್ಳೋಕ್ಕೆ ಯಾರು ಇಷ್ಟಪಡಲ್ಲ. ಸೊ ಈ ಥರ ಟ್ರೆಂಡಿಂಗ್ ಯೂಸ್ ಮಾಡ್ಬೋದು ನೋಡಿ, ಸಕ್ಕತ್ತಾಗಿರುತ್ತೆ. ಅರೆ ನಾನಂತೂ ಅಂದ್ಕೊಂಡಿರಲಿಲ್ಲ ಎಲ್ಲವೂ ಇಷ್ಟು ಚೆನ್ನಾಗಿ ಬರುತ್ತಾ ಅಂತ. ಯಾಕಂದರೆ ಆ ಪರ್ಲ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಪರ್ಲ್ ಇಲ್ಲ, ಪರ್ಲ್ ಕಲರ್ ಒಂದು ಸ್ವಲ್ಪ ಡಿಮ್ ಇದ್ರೂ ಗೊತ್ತಾಗ್ಬಿಡುತ್ತೆ ಲೋ ಕ್ವಾಲಿಟಿ ಅಂತ. ವಾವ್, ಏನು ಸಕ್ಕತ್ತಾಗಿದೆ. ಲೆಹಂಗಾ ಹಾಕ್ಕೊಬೇಕು ಗೈಸ್, ಇದು ಏನು ಮಸ್ತಾಗಿರುತ್ತೆ ಗೊತ್ತಾ, ಫೋಟೋಶೂಟ್ಗೆಲ್ಲ. ಫೋಟೋಶೂಟ್ಗೆ ಚೆನ್ನಾಗಿರುತ್ತೆ. ಸೊ ಇವಾಗ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರು ಟೆಂಪಲ್ ಕಾನ್ಸೆಪ್ಟಲ್ಲಿ ಮಾಡ್ತಾರಲ್ವ, ಸೊ ಅವ್ರದ್ದು ಗೊತ್ತಲ್ಲ
ಫಸ್ಟು ಝೂಮ್ ಔಟು ಆ ಥರದ್ದೆಲ್ಲ ಫಸ್ಟ್ ಎಲ್ಲಿಂದ ತೊಗೋತಾರೆ ಅಂದರೆ ಈ ಥರ ಜುಮ್ಕಿಯಿಂದ ಶಾರ್ಟ್ ತೊಗೋತಾರಲ್ವಾ, ಅದಕ್ಕೆಲ್ಲ ಚೆನ್ನಾಗಿದೆ ಇದು. ಯಾಕಂದರೆ ಆ ಶಾರ್ಟ್ ನೋಡಿದಾಗ ಇದೇನೋ ವೆರೈಟಿ ಹಾಕೊಂಡಿಲ್ಲ, ಡಿಫ್ರೆಂಟಾಗಿದೆಯಲ್ಲ ಇಯರಿಂಗು ಅಂತ ಗೊತ್ತಾಗುತ್ತೆ ನೋಡಿದವರಿಗೆ. ನೋಡಿ ಬೇರೆ ತೋರಿಸ್ತೀನಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಗೈಸ್. ಇದಕ್ಕೆ ಜುಮ್ಕಿ ಅಂದರೆ ಹಿಂಗೆಲ್ಲ ಆಡ್ತಾ ಇರ್ಬೇಕು, ಹಿಂಗಂದು ಒಂದು ಶಾರ್ಟ್ ಥರ ಹಿಂಗಂದರೆ ಇನ್ನು ಸ್ಲೋ ಮೋಷನ್ ಮಾಡಬೇಕು ಹಿಂಗೆ. ಸೊ ಇದಕ್ಕೆ ನಾನು ಎಷ್ಟು ರಿವ್ಯೂ ಕೊಡ್ತೀನಿ ಅಂದರೆ ಸೇಮ್ ಗೈಸ್, ಇದಕ್ಕೂ 9.5 ಕೊಡ್ತೀನಿ. ಸೊ ಚೆನ್ನಾಗಿದೆ, ನನಗಂತೂ ಜಾಸ್ತಿ ಇಷ್ಟ ಆಯಿತು. ಏನೆಲ್ಲ ಇಷ್ಟ ಆಯಿತು ತರಿಸಿದ್ದೀನಿ ಅದಕ್ಕೆ ಇಷ್ಟ ಆಯಿತು ಅಂತವ್ರೆ ಅಂತ ಅಂದ್ಕೊಂಬೇಡಿ, ನಿಜವಾಗ್ಲೂ ಇಷ್ಟ ಆಯಿತು ನನಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗೈಸ್, ನಾನು ತರಿಸಿರೋದು ಬುಗುಡಿ ಥರ, ಅಂದರೆ ಇಯರ್ ಕಫ್ ಅಂತಾರಲ್ಲ ಆ ಥರದ ತರಿಸಿದ್ದೀನಿ. ಇದನ್ನಂತೂ ನಾನು ಎಷ್ಟು ದಿನದಿಂದ ಹುಡುಕಿದ್ದೀನಿ ಅಂತ ಅಂದರೆ ಚೆನ್ನಾಗಿರೋದು ನನಗೆ ಸಿಗ್ತೇ ಇರಲಿಲ್ಲ. ಸೊ ಈ ಸತಿ ಆದರೂ ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಇದನ್ನು ಆರ್ಡ್ರ್ ಮಾಡಿದ್ದೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ನೋಡಿ ಚೆನ್ನಾಗಿ ಬಂದಿದೆ. ನನಗೇನು ಖುಷಿ ಗೊತ್ತಾ, ಈ ಸತಿ ನಾನು ಏನು ಆರ್ಡ್ರ್ ಮಾಡಿ ತರಿಸಿರೋದೆಲ್ಲ ನನಗೆ ಆಲ್ಮೋಸ್ಟ್ ಇಷ್ಟ ಆಯಿತು. ಇಲ್ಲಿ ತೋರಿಸ್ತೀನಿ ರೀ ನಿಮಗೆ. ಈ ಥರ ನೋಡಿ, ಕೆಳಗಡೆ ಪರ್ಲ್ ಬರುತ್ತೆ. ಸೊ ಫುಲ್ ಈ ಥರ ಡಿಸೈನ್ ಇರೋದು. ಚೆನ್ನಾಗಿದೆ ಗೈಸ್. ಇದನ್ನು ಹೆಂಗೆ ಹಾಕೊಳ್ಳೋದು ಗೊತ್ತಾ? ಸೊ ಇವಾಗ ಈ ಥರ ಏನಾದರೂ ಗೋಲ್ಡ್ ಇಯರಿಂಗ್ ಹಾಕಿರ್ತೀವಲ್ವ, ಅದ್ರ ಮೇಲೆ ಹಿಂಗೆ ಹಾಕೊಳ್ಳೋದು. ಸೊ ಹಿಂಗೆ ಹಾಕ್ಕೊಂಡ್ರೆ ಸಾಕು, ಅದೇ ಕೂತ್ಕೊಳ್ಳುತ್ತೆ ನೋಡಿ ಹಿಂಗೆ. ಸೊ ಇನ್ನೊಂದನ್ನು ಹಾಕೋತೀನಿ. ವಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ಯಾರಿ ಎಲ್ಲ ಹಾಕೊಂಡಾಗ ಫುಲ್ ನೋಡಿ, ಇದು ಫುಲ್ ಕಿವಿ ಕವರ್ ಆಗುತ್ತೆ, ಅಂದರೆ ನೀಟಾಗಿ ಚೆನ್ನಾಗಿದೆ ಗೈಸ್ ಇದು. ಹಿಂಗೆ ಹಾಕ್ಕೊಂಬಿಟ್ಟು ಹಿಂಗೆ ಮೇಲೆ ಇರಬೇಕು ಈ ಥರ. ನೋಡಿ ಒಂದು ಸ್ವಲ್ಪ ಇರ್ತದೆ. ಈ ಥರ ಕೂತ್ಕೊಬೇಕು ಬಯಸಿದ್ದು. ಸೊ ಈ ಥರ ಕೂತ್ಕೊಂಡ್ರೆ ನೋಡಿ ಬಿದ್ದು ಹೋಗಲ್ಲ, ಗಟ್ಟಿಯಾಗಿ ಕೂತ್ಕೊಳ್ತಿಲ್ಲ. ಲಾಕ್ ಮಾಡಿಬಿಟ್ರೆ ಸಾಕು. ನಿಮಗೆ ಬೇಕು ಅಂದರೆ ಪ್ರೆಸ್ ಮಾಡ್ಕೊಬೋದು. ಸೊ ನನಗನ್ಸುತ್ತೆ ಪ್ರೆಸ್ ಮಾಡೋದೇನು ಬೇಡ, ನೋಡಿ ನೀಟಾಗಿ ಕೂತ್ಕೊಳುತ್ತೆ. ಪ್ರೆಸ್ ಮಾಡಿಬಿಟ್ರೆ ಆದರೆ ತುಂಬ ಹೊತ್ತು ಹಾಕೊಳ್ಳೋಕ್ಕೆ ಸರಿ ಅನಿಸಲ್ಲ, ನೋವ್ತಾ ಇರುತ್ತೆ ಕಿವಿ, ಆ ಥರದ್ದಾಗುತ್ತಲ್ವ. ಸೊ ಇದಾದರೆ ಹಾಕ್ಕೊಂಡಿದ್ದೀವಿ ಅಂತಲೇ ಅನಿಸಲ್ಲ ನೋಡಿ. ವಾ ಫುಲ್ ಕಿವಿ. ಸೊ ಈ ಥರ ಗೋಲ್ಡ್ಗೆ ಹಾಕ್ಬೋದು ನೀವು, ಅದಕ್ಕೆ ನಾನು ಇದನ್ನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸಿಂಪಲ್ಲಾಗಿರೋದು ಇಯರಿಂಗ್ ಹಾಕ್ತವಾಗ ಈ ಪರ್ಲ್ದು ಹಾಕ್ಕೋಬೋದು, ಹೀಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನೀವು ಎಷ್ಟು ರಿವ್ಯೂ ಕೊಡ್ತೀರಾ ಅಂತ ಅಂದರೆ ನಾನು 10ಗೆ 8 ಕೊಡ್ತೀನಿ ಗೈಸ್. ನೋಡಿ ಗಟ್ಟಿ ಇದೆ. ನಾನು ಆಲ್ಮೋಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೂ ಇದು ಪ್ರೆಸ್ ಆಗಲ್ಲ, ಗಟ್ಟಿ ಇದೆ ಗೈಸ್, ಚೆನ್ನಾಗಿದೆ. ತುಂಬ ವೆರೈಟಿ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಗೈಸ್, ನಾನಿವಾಗ ಇದು ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ತರಿಸಿದ್ದೀನಿ. ಅಂದರೆ ಟ್ರೆಡಿಷ್ನಲ್ ಅಲ್ಲ, ವೆಸ್ಟರ್ನ್ ಅಂತ. ಅಂದರೆ ಇವಾಗ ಕುರ್ತಿಗಳಿಗೆ ಸೊ ಫುಲ್ ಗೋಲ್ಡಲ್ಲೇ ಇದ್ದರೆ ಆಲ್ಮೋಸ್ಟ್ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಸೊ ಇದು ಬಂದುಬಿಟ್ಟು ಪ್ಯಾಕ್ ಆಫ್ 2 ಗೈಸ್. ಇದು ಪ್ಯಾಕ್ ಆಫ್ 2 ಬರುತ್ತೆ.
ಸೇಮ್ ಇದೂ ಅಷ್ಟೇ ಜುಮ್ಕಿ. ಸೊ ಫಸ್ಟ್ ಒನ್ ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಸೇಮ್ ಜುಮ್ಕಿ ದೊಡ್ಡದಾಗಿ ಬರುತ್ತೆ ಈ ಜುಮ್ಕಿ, ಓಕೆನಾ. ಸೊ ಇಲ್ಲಿ ನೋಡಿ ಕಲರ್ದೆಲ್ಲ ಕುಂದನ್ ಥರ ಬಂದಿದೆ ನೀಟಾಗಿ. ಸೊ ಈ ಜುಮ್ಕಿ ಬಂದ್ಬಿಟ್ಟು ನೋಡಿ ಯಾವ ಶೇಪಲ್ಲಿದೆ ಅಂತ, ರೌಂಡಲ್ಲಿಲ್ಲ, ಈ ಸ್ಕ್ವೇರ್ ಬರುತ್ತೆ ಕೆಳಗಡೆ ಈ ಥರ. ಸೊ ಹಾಕಿ ನೋಡೋಣ ಬನ್ನಿ. ಇದು ಗೊತ್ತಲ್ಲ, ನಾರ್ಮಲ್ ಡ್ರೆಸ್ಗೆಲ್ಲ ಮ್ಯಾಚ್ ಆಗುತ್ತೆ. ಸೊ ಕುರ್ತಾ ತೊಗೋತೀರಾ, ಸ್ವಲ್ಪ ವೆಸ್ಟರ್ನ್ ಕುರ್ತಾ ಥರ ತೊಗೋತೀರಾ ಅಂತ ಅಂದರೆ ಮ್ಯಾಚ್ ಆಗುತ್ತೆ. ಆಮೇಲೆ ಕೆಲವೊಬ್ರದ್ದು ದೊಡ್ಡ ಜುಮ್ಕಿ ಇಷ್ಟಪಡ್ತಾರಲ್ವ, ಇಯರಿಂಗ್ಸ್ ತುಂಬ ದೊಡ್ಡದು ಯೂಸ್ ಮಾಡ್ತಾರೆ. ಸೊ ಅವ್ರಿಗಂತೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಪ್ಯಾಕ್ ಆಫ್ 2, ಸೊ ಅದೊಂದು ಖುಷಿ. ಒಂದು ತೊಗೊಂಡ್ರೆ ಅದ್ರ ಜೊತೆಗೆ ಅಂದರೆ ಒಂದು ತೊಗೊಳ್ಳೋ ಪ್ರೈಸಲ್ಲಿ ಇನ್ನೊಂದು ಸಿಗುತ್ತಲ್ಲ, ಪ್ಯಾಕ್ ಆಫ್ 2. ಸೊ 2 ಡ್ರೆಸ್ಸಿಗೆ ಈಸಿಯಾಗಿ ಹಾಕೊಬೋದು. ನೋಡಿ ಎಷ್ಟು ದೊಡ್ಡದಾಗಿದೆ ಸ್ಟಡ್ಡು. ಇದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಅಂದರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಏನು ಹೆಂಗೆ ಬರ್ತಾಯಿದೆ ಜುಮ್ಕಿ. ಸೊ ಇವಾಗ ನೆಕ್ಸ್ಟ್ ಇದ್ರ ಜೊತೆ ಇನ್ನೊಂದು ಬಂದಿದೆಯಲ್ಲ, ಅದನ್ನು ತೋರಿಸ್ತೀನಿ ರೀ. ಇನ್ನೊಂದು ಬಂದ್ಬಿಟ್ಟು ಅದು ಜುಮ್ಕಿನೇ, ಬಟ್ ಅದರದು ಕಲರ್ ಚೇಂಜು ಮತ್ತು ಆ ಥರ ಸ್ಕ್ವೇರ್ ಜುಮ್ಕಿ ಅಲ್ಲ, ಇದು ಸರ್ಕಲ್ ಬರುತ್ತೆ. ಸೊ ಈಗ ಸೊ ನೀವು ಯಾವ ಡ್ರೆಸ್ಗಾದರೂ ಹಾಕ್ಬೋದು, ಯಾಕಂದರೆ ಸೇಮ್ ಒಂದೇ ಕಲರ್ ಇದೆ ಅಲ್ವಾ. ನೋಡಿ ಆಮೇಲೆ ಕೆಳಗಡೆ ಸೇಮ್ ಪರ್ಲ್ ಬಂದಿದೆ. ಸೊ ಇದನ್ನು ನೀವು ಫ್ಯಾನ್ಸಿ ಸ್ಯಾರಿ ಎಲ್ಲ ಹಾಕೋತಿರಲ್ವ, ಪಾರ್ಟಿ ವೇರ್ಸು, ಅದಕ್ಕೂ ಯೂಸ್ ಮಾಡ್ಬೋದು ಈ ಇಯರಿಂಗ್ನ. ಇದು ಅಷ್ಟೇ, ಇದ್ರ ಜೊತೆ ಇನ್ನೊಂದು ಬಂದಿದೆಯಲ್ಲ ಅದೂ ಅಷ್ಟೇ. ನೈಟ್ ಪಾರ್ಟಿ ವೇರ್ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ ಎಲ್ಲ ಹಾಕ್ಕೊಂಡವಾಗ, ಸಿಂಪಲಾಗಿರೋ ಸ್ಯಾರಿ ಹಾಕ್ಕೊಂಡವಾಗ ಈ ಥರ ಇಯರಿಂಗ್ಸ್ ಹಾಕಿದ್ರೆ ಒಳ್ಳೆ ಲುಕ್ ಕೊಡುತ್ತೆ. ಇದು ಚೆನ್ನಾಗಿದೆ. ಸೊ ನೋಡಿ ಗೈಸ್, ಇದು ಮೇಲ್ಗಡೆ ಇದು ಬಂದಿದೆಯಲ್ಲ, ನನಗೆ ಡಿಸೈನ್ ಜಾಸ್ತಿ ಇಷ್ಟ ಆಯಿತು. ಸೊ ಫುಲ್ ಸ್ಟೋನ್ ವರ್ಕ್ ಆಯ್ತಾ ಇದು. ಸೊ ನೈಟ್ ಪಾರ್ಟಿ ವೇರ್ ಸ್ಯಾರಿ ಹಾಕ್ಕೊಂಡು ಹೋಗ್ತೀರಾ ಅಂತ ಅಂದರೆ ಇದು ಸೂಟ್ ಆಗುತ್ತೆ. ಒಂದೊಂದು ಕಿವಿ ಒಳಗೆ ಈಸಿಯಾಗಿ ಹೋಗುತ್ತೆ, ಇನ್ನೊಂದು ಕಿವಿ ಒಳಗೆ ಹೋಗೋದೇ ಇಲ್ಲ, ಡಿಫಾಲ್ಟಾ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಬರ್ತು ಗೈಸ್. ಲಾ ಲಾ ಸೊ ಇದಾಗಿತ್ತು ನನ್ನ ಇವತ್ತಿನ ಮೀಶೋ ಇಯರಿಂಗ್ ಹಾಲ್. ಸೊ ಇದಕ್ಕೆ ರಿವ್ಯೂ ಕೊಟ್ಟಿಲ್ಲ ಅಲ್ವಾ ನಾನು. ಸೊ ಇದಕ್ಕೆ 8.5 ಕೊಡ್ತೀನಿ ಗೈಸ್ ಎರಡಕ್ಕೂ. ಸೊ ಪ್ಯಾಕ್ ಆಫ್ 2 ಏನಿದೆ 8.5 ಕೊಡ್ತೀನಿ. ಆ್ಯಂಡ್ ಗೈಸ್ ಇವತ್ತಿನ ಲಾಗ್ ನಂದು ಮೀಶೋ ಹಾಲ್ ಇಯರಿಂಗ್ಸ್, ಅಂದರೆ ಮೀಶೋಯಿಂದ ತರಿಸಿರೋದು. ಸೊ ನಿಮಗೆ ರಿವ್ಯೂ ಕೊಟ್ಟಿದ್ದೀನಿ. ಸೊ ನಿಮಗೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ. ಆ್ಯಂಡ್ ನಾನು ಏನು ಇದನ್ನು ಬೈ ಮಾಡಿದ್ದೀನಲ್ವ, ಇದ್ರದ್ದೆಲ್ಲ ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವೇನಾದರೂ ಬೈ ಮಾಡಬೇಕು ಅಂತ ಇದ್ದರೆ ಲಿಂಕ್ನ ಓಪನ್ ಮಾಡಿಕೊಂಡು ಈಸಿಯಾಗಿ ಬೈ ಮಾಡ್ಕೊಳ್ಳಿ. ಆ್ಯಂಡ್
ನಿಮಗೆ ನೆಕ್ಸ್ಟ್ ಬೇರೆ ಯಾವುದ್ರದ್ದಾದ್ರೂ ರಿವ್ಯೂ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾವ್ದು ಬೇಕು. ಅಂದರೆ ಇವಾಗ ಕುರ್ತಾದ್ದು ಕೊಡಬೇಕಾ, ಅಂದರೆ ನಿಮಗೆ ಟೀ ಶರ್ಟ್ಸ್ ಬೇಕಾ, ಆ ಥರದ್ದು ಏನಾದರೂ ಡ್ರೆಸ್ ಆಗಲಿ, ಈ ಥರ ಜ್ಯುವೆಲ್ರಿ ಆಗಲಿ, ನಿಮಗೇನು ಬೇಕು ಅದನ್ನು ನಾನು ಮೆನ್ಷನ್ ಮಾಡಿ ನಾನು ನೆಕ್ಸ್ಟ್ ಖಂಡಿತವಾಗಿಯೂ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಆ್ಯಂಡ್ ನನ್ನ ವಿಡಿಯೋನ ಇನ್ನೂ ಜಾಸ್ತಿ ಈ ಥರ ನಿಮಗೆ ರಿವ್ಯೂ ಇರೋ ವೀಡಿಯೋಸ್ ನೋಡಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮತ್ತು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.